ಇಲ್ಲಿರೋ 14,400 ಜನರಲ್ಲಿ ನಡೆಸಬೇಕಾಗಿರೋದು ಆ ಒಬ್ಬ ಕೂಲಿ. ಈ ದೇವ ಬಗ್ಗೆ ಗೊತ್ತಿದ್ದು ನನ್ನ ಹತ್ರನೇ ಆಟ ಆಡಕ್ ನೋಡ್ತೀಯಾ? ಥ್ಯಾಂಕ್ ಯು. ವಿಕ್ರಾಂತ್ ಸರ್ಗೆ ಇಷ್ಟ ಅಂತ ನಮ್ಮ ಬಾಸ್ ಕಳಿಸಿದ್ರು. ಹೌದಾ? ನನಗೆ ಆಕ್ಚುಲಿ ಮೈಸೂರು ಪಾಕ್ ಅಂದ್ರೆ ತುಂಬಾ ಇಷ್ಟ. ಥ್ಯಾಂಕ್ಸ್. ಹಾಗೆ ನಿಮ್ ಬಾಸ್ಗೂ ಥ್ಯಾಂಕ್ಸ್ ಹೇಳ್ಬಿಡಿ. ಕಂಗ್ರ್ಯಾಚುಲೇಷನ್ ಸರ್. ಯಾಕೆ? ನೀವು ಈ ಕೇಸಲ್ಲಿ ಗೆದ್ದಿದ್ದೀರಾ. ನೀವು ಗೆದ್ದಿದ್ದೀರ ಅನ್ನೋದಕ್ಕಿನ್ನ ಸತ್ಯ, ಧರ್ಮ, ನ್ಯಾಯ, ನೀತಿ ಗೆಲ್ತು. ನಿಮ್ ಜೊತೆ ಪಲ್ಲವಿ ಮೇಡಮ್ ನಿಂತಿದ್ದಕ್ಕೆ ಈ ಕೇಸಲ್ಲಿ ಗೆಲ್ಲೋದಕ್ಕೆ ತುಂಬಾ ಈಸಿ ಆಯ್ತು. ಬರ್ತೀನಿ ಮೇಡಮ್. ಬರ್ತೀನಿ ಸರ್. ಕ್ರಿಮಿನಲ್ಸ್ ಎಲ್ಲ ಜೈಲಲ್ಲಿ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ. ಬೇಲ್ ಕೊಡ್ಸೋದು, ಬೇಲ್ ತಗೊಂಡು ಹೊರಗೆ ಬಂದ್ಮೇಲೆ ಅವ್ರ ಹತ್ರನೇ ಕೊಲೆ ಸುಲ್ಗೆ ಮಾಡಿಸೋದು, ಜಾಗ ಒತ್ತುವರಿ ಮಾಡಿಸೋದು, ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಹಾಕ್ಲೇಬೇಕು. ಈಗಾಗಲೇ ಸರ್ಕಾರಕ್ಕೆ ಇದ್ರ ಬಗ್ಗೆ ಪತ್ರ ಬರ್ದಿದ್ದೀನಿ. ಹೌದು ಮೇಡಮ್, ಇದೆಲ್ಲದಕ್ಕೂ ಒಂದು ಪರಿಹಾರ ಹುಡುಕ್ಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ಸಹಾಯ ನಾನು ಯಾವತ್ತೂ ಮರೆಯೋದಿಲ್ಲ. ಇದು ನನ್ನ ಕರ್ತವ್ಯ. ಇದಕ್ಕೆ ಥ್ಯಾಂಕ್ಸ್ ಎಲ್ಲ ಯಾಕೆ? ನೀವು ತುಂಬಾ ಒಳ್ಳೆಯವರು ವಿಕ್ರಾಂತ್ ಅವರೇ. ನನಗ ಸತ್ಯ ಗೊತ್ತಿತ್ತು. ಕಾನೂನ್ ಮೂಲಕ ಅದೆಲ್ಲ ಹೊರಗೆ ಬರಬೇಕು ಅನ್ನೋ ಕಾರಣಕ್ಕೆ ನಾನು ಕಾಯ್ತಾ ಇದ್ದಿದ್ದು. ನಿಮ್ಮಂಥವ್ರು ಇರೋದ್ರಿಂದಾನೆ ನ್ಯಾಯ ನೀತಿ ಇನ್ನೂ ಉಳ್ಕೊಂಡಿರೋದು. ಕಾಲ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಆಗ್ತಿರೋದು. ಜಾಸ್ತಿ ಹೊಗಳ್ಬೇಡಿ. ಜೋಕ್ ಚೆನ್ನಾಗಿದೆ. ಜೋಕಲ್ಲ, ಸತ್ಯ ಪಲ್ಲವಿಯವರೇ. ಏನಾಯ್ತು? ಏನೂ ಇಲ್ಲ. ಏನಾಯ್ತು ಅಂತ ಕೇಳ್ದೆ.
ನೀವು ಇಂಗಳಿಗೆಯವರು ನಿಮ್ಮನ್ನೆಲ್ಲ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ವಿಕ್ರಾಂತ್ ಅವರೇ, ಕೇಸ್ ನಿಂಪರ ಆಯ್ತು ಅನ್ನೋದಕ್ಕಿಂತ ನಂಪರ ಆಯ್ತು. ಇನ್ಮೇಲೆ ನೀವ್ ಯಾವಾಗ್ಲೂ ಖುಷಿಯಾಗಿರ್ತೀರಾ. ನೀವ್ ಯಾವಾಗ್ಲೂ ಖುಷಿಯಾಗಿರ್ಬೇಕು. ನಿಮ್ ಮುಖದಲ್ಲಿ ಯಾವಾಗ್ಲೂ ನಗು ಇರ್ಬೇಕು. ನಾನು ಅದನ್ನೇ ಬಯಸೋದು. ಥ್ಯಾಂಕ್ಸ್ ಪಲ್ಲವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವಿದ್ದಿದ್ರಿಂದಾನೇ ಈ ಕೇಸ್ಗೊಂದು ದಿಕ್ಕು ಅಂತ ಬಂದಿದ್ದು. ಇಲ್ಲಾಂದ್ರೆ ದಿಕ್ ತಪ್ಪು ಹೋಗಿರೋದು. ಜೈಲ್ ಪಾಲಾಗೋಗ್ತಿದ್ದೆ ನಾನು. ಈ ಕೇಸ್ ಬರೀ ಸಾಲ್ವ್ ಆಗಿರೋದಷ್ಟೇ ಅಲ್ಲ, ಇದರಿಂದ ನನಗೊಂದು ಪುನರ್ಜನ್ಮ ಸಿಕ್ಕಿದೆ ಅಂತ ಹೇಳಿದ್ರು ತಪ್ಪಿಲ್ಲ. ಉತ್ಪ್ರೇಕ್ಷೆ ಮಾಡ್ತಿಲ್ಲ, ನಿಜ ಹೇಳ್ತಿದ್ದೀನಿ. ನೀವೇನ್ ತಪ್ಪು ಮಾಡಿಲ್ಲ ವಿಕ್ರಾಂತ್ ಅವರೇ. ನೀವ್ ನ್ಯಾಯವಾಗಿದ್ರಿ, ಇದೀರಿ, ಇರ್ತೀರಿ. ಇದರಿಂದ ಕೇಸ್ ಸಾಲ್ವ್ ಆಯ್ತು. ಅಬ್ಬಾ, ನನ್ ಮಾತನ್ನ ನಾನು ಉಳಿಸ್ಕೊಂಡೆ ನೋಡಿ. ಇದು ನನ್ ಮೊದಲನೇ ಸಾಧನೆ, ದೊಡ್ಡ ಸಾಧನೆ. ಇನ್ನ ನೆಮ್ಮದಿಯಾಗಿ ಚಿಕ್ಕಮಗಳೂರಿಗೆ ಟ್ರಾನ್ಸ್ಫರ್ ತಗೊಂಡು ಹೊರಡ್ತೀನಿ. ದೇವ್ರೆ, ಕೊನೆಗೂ ನ್ಯಾಯ ಸಿಗೋ ತರ ಮಾಡ್ಬಿಟ್ಟೆ. ಪ್ರಜ್ಞಾ ಕೇಸಿಂದ ವಿಕ್ರಾಂತು ಹೊರಗಡೆ ಬರೋಲ್ಲ ಅನ್ಕೊಂಡಿದ್ದೆ. ಅವನು ನಿರಪರಾಧಿ ಅಂತ ಸಾಬೀತಾಯ್ತು. ನಿನ್ನೀ ಋಣನ ನಾನ್ ಸಾಯೋವರೆಗೂ ಮರೆಯೋಲ್ಲ. ಈ ಕಾಲದಲ್ಲಿ ಭಗವಂತ ಮನುಷ್ಯನ ರೂಪದಲ್ಲಿ ಬರ್ತಾನೆ ಅಂತ ತಿಳಿದವರು ಹೇಳೋದನ್ನ ನಾನ್ ಕೇಳಿದ್ದೆ. ಆದ್ರೆ ನೀನು ಪಲ್ಲವಿ ರೂಪದಲ್ಲಿ ಬಂದು ನಮ್ಗೆ ದೊಡ್ಡ ಉಪಕಾರ ಮಾಡಿದೆ. ಶ್ರಾವಣ ಮಾಸ ಶುರುವಾಗಿದೆ. ಶ್ರಾವಣ ಬಂತು ಅಂದ್ರೆ ಹಬ್ಬಗಳು ಸಾಲಾಗಿ ಬರುತ್ತೆ ಅಂತ ಅರ್ಥ. ನಮ್ಮೆಲ್ಲರ ಮನ್ಸಲ್ಲಿ ಈ ಮನೆಯಲ್ಲಿ ವಿಕ್ರಾಂತ್ ಗೆದ್ದಿರೋದ್ರಿಂದ ಹಬ್ಬದ ವಾತಾವರಣ ಇದೆ. ನಿನಗೆಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲೋಲ್ಲ ತಂದೆ. ನಂದಿನ್ನೊಂದೇ ಒಂದು ಬೇಡಿಕೆ ಇದೆ. ಪಲ್ಲವಿಗೆ ನಿನ್ನ ದಯೆಯಿಂದ ಸದಾ ಒಳ್ಳೇದೇ ಆಗ್ಲಿ.